ಆತ ಭದ್ರಾವತಿ ಶಾಸಕನ ಮಗ. ಅಕ್ರಮ ಮರಳುಗಾರಿಕೆ ತಡೆಯೋದಕ್ಕೆ ಬಂದಂತಹ ಲೇಡಿ ಆಫೀಸರ್ಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾನೆ, ಆವಾಜ್ ಬೇರೆ ಹಾಕಿದ್ದಾನೆ. ಬಟ್ ಇಲ್ಲಿ ತನಕ ಆತನ ವಿರುದ್ಧ ಯಾವುದೇ ಕ್ರಮವನ್ನ ಪೊಲೀಸರು ಕೈಗೊಂಡಿಲ್ಲ. ಯಾಕೆ ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ಯಾರಾತ, ಏನ್ ಮಾಡ್ದ, ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಶಿವಮೊಗ್ಗದಲ್ಲಿ ಕೈ ಶಾಸಕರ ಮಗನ ದರ್ಪ. ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳ ನಿಂದನೆ. ಲೌಡ್ ಸ್ಪೀಕರ್ ಹಾಕಿದ್ದೀನಣ್ಣ, ಮಾತಾಡೋಣ. ಹಂಗೆ ಇದಾರೆ ಮೇಡಮ್, ನೀವು ವಿಡಿಯೋ ಎಲ್ಲ ಮಾಡ್ಕೊಂಡ್ಬಿಡ್ರಿ. ಹೇಳಿ ನೆಟ್ಟಿಗೆ ಮಾತಾಡಿ. ನೋಡ್ರಪ್ಪ, ಇದು ಭದ್ರಾವತಿ ಕಾಂಗ್ರೆಸ್ ಶಾಸಕ ಬಿಕೆ ಸಂಗಮೇಶ್ ಪುತ್ರ ಬಸವೇಶ್ ದರ್ಪ. ಮಹಿಳಾ ಅಧಿಕಾರಿಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಪರಿ ಅಕ್ರಮ ಮರಳುಗಾರಿಕೆಗೆ ಬ್ರೇಕ್ ಹಾಕೋಕೆ ಬಂದ ಅಧಿಕಾರಿಗೆ ನಿಂದಿಸಿದ್ದಾನೆ. ಮೇಡಮ್, ನೀವು ವಿಡಿಯೋ ಎಲ್ಲ ಮಾಡ್ಕೊಂಡ್ಬಿಡ್ರಿ. ಹೇಳಿ ನೆಟ್ಟಿಗೆ ಮಾತಾಡಿ. ಯಾರಿಗೆ ಮಾತಾಡ್ತಾ ಇದ್ದೀರಾ? ಒಬ್ಬ ಅಧಿಕಾರಿಗೆ ಮಾತಾಡಿ, ನೆಟ್ಟಿಗೆ ಬೆಲೆ ಕೊಟ್ಟು ಮಾತಾಡಿ. ಅಣ್ಣ, ನಿಮ್ಮ ಒಂದ್ ಸ್ವಲ್ಪ ನಿಮ್ಮ ಇವ್ರು ನೀನೇ ಬಂದ್ಬಿಡೋಣ ಸ್ಪಾಟಿಗೆ. DSP ಬರ್ತಾರಂತೆ. ಬಾರಣ ಒಂದ್ 5 ನಿಮಿಷ DSP ಎಲ್ಲ ಬರ್ತಾರೆ. ಭದ್ರಾವತಿಯ ಭದ್ರಾ ನದಿ ತಟದಲ್ಲಿ ಅಕ್ರಮ ಮರಳುಗಾರಿಕೆಗೆ ಬ್ರೇಕ್ ಹಾಕೋಕೆ ಲೇಡಿ ಅಧಿಕಾರಿ ಎಂಟ್ರಿ ಕೊಟ್ಟಿದ್ದಾರೆ. ಈ ವೇಳೆ ಅಕ್ರಮ ಮರಳು ದಂಧೆಕೋರರು ಫೋನ್ ಮಾಡಿದ್ದಾರೆ. ಈ ವೇಳೆ ಬಿಕೆ ಸಂಗಮೇಶ್ ಪುತ್ರ ಬಸವೇಶ್ ಕೆಟ್ಟ ಪದ ಬಳಸಿದ್ದಾರೆ. ಅಕ್ರಮ ಮರಳುಗಾರಿಕೆ ವಿರುದ್ಧ ರಿಪಬ್ಲಿಕ್ ಕನ್ನಡ ಸರಣಿ ವರದಿ ಮಾಡಿ ಬಯಲು ಮಾಡಿತ್ತು. ಲೌಡ್ ಸ್ಪೀಕರ್ ಹಾಕಿದ್ದೀನಣ್ಣ, ಮಾತಾಡೋಣ. ಹಂಗೆ ಇದಾರೆ ಮೇಡಮ್, ನೀವು ವಿಡಿಯೋ ಎಲ್ಲ ಮಾಡ್ಕೊಂಡ್ಬಿಡ್ರಿ. ಹೇಳಿ ನೆಟ್ಟಿಗೆ ಮಾತಾಡಿ. ಬಸವೇಶ್ ದರ್ಪದ ಮಾತಿಗೆ ಬಿಜೆಪಿ ನಾಯಕರು ಖಂಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಭದ್ರಾವತಿ ಗೂಂಡಾರಾಜ್ಯ ಅಂತ ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ಹರಿಹಾಯ್ದಿದ್ದಾರೆ. ಮಹಿಳಾ ಅಧಿಕಾರಿ ಅವರು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಲಿಕ್ಕೆ ಬಿಡದೇ ಇರೋಂಥ ರೀತಿಯೊಳಗಡೆ ಒಬ್ಬ ಶಾಸಕರ ಮಗ ನಡ್ಕೊಳ್ತಾನೆ ಅಂತ ಹೇಳಿದರೆ, ಯಥಾ ರಾಜ ತಥಾ ಪ್ರಜಾ, ಮೇಲ್ಗಡೆನೂ ಅದೇ ನಡೀತಾ ಇರೋವಂಥದ್ದು. ಮಾಡಬಾರ್ದನ್ನ ಯಾರು ಮಾಡ್ತಾ ಇರ್ತಾರೆ, ಅವರ ಕೇಸ್ಗಳನ್ನೆಲ್ಲ ವಾಪಸ್ ತೊಗೊಂಡಿರೋಂಥ ಪರಿಣಾಮ ಈ ಥರ ಸಂಗತಿಗಳು ಜಾಸ್ತಿ ಆಗ್ತಿರೋವಂಥದ್ದು. ಮತ್ತು ಕಾಡಲ್ಲಿ ನಡೀತಿದೆ ಅಂತ ಹೇಳಿದ್ರೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಬಗ್ಗೆನೂ ಕ್ರಮ ತಗೊಳ್ಳದೇ ಇರುವಂಥ ಒಂದು ಷಂಡ ಸರ್ಕಾರ ಅಂತ ನಾನು ಕರಿಬೇಕಾಗ್ತಿದ್ದಾನೆ. ಮಹಿಳಾ ಅಧಿಕಾರಿ ಮೇಲೆ ದರ್ಪ ತೋರಿಸಿರುವ ಶಾಸಕ ಸಂಗಮೇಶ್ ಮಗ ಬಸವೇಶ್ ವಿರುದ್ಧ ಕ್ರಮ ಆಗುತ್ತಾ, ಪೊಲೀಸರಿಗೆ ರಕ್ಷಣೆ ಸಿಗುತ್ತಾ ಅನ್ನೋದೇ ಯಕ್ಷ ಪ್ರಶ್ನೆ. ಭೀಮಾ ನಾಯ್ಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಆತ ಭದ್ರಾವತಿ ಶಾಸಕನ ಮಗ. ಅಕ್ರಮ ಮರಳುಗಾರಿಕೆ ತಡೆಯೋದಕ್ಕೆ ಬಂದಂತಹ ಲೇಡಿ ಆಫೀಸರ್ಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾನೆ, ಆವಾಜ್ ಬೇರೆ ಹಾಕಿದ್ದಾನೆ. ಬಟ್ ಇಲ್ಲಿ ತನಕ ಆತನ ವಿರುದ್ಧ ಯಾವುದೇ ಕ್ರಮವನ್ನ ಪೊಲೀಸರು ಕೈಗೊಂಡಿಲ್ಲ. ಯಾಕೆ ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ಯಾರಾತ, ಏನ್ ಮಾಡ್ದ, ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಶಿವಮೊಗ್ಗದಲ್ಲಿ ಕೈ ಶಾಸಕರ ಮಗನ ದರ್ಪ. ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳ ನಿಂದನೆ. ಲೌಡ್ ಸ್ಪೀಕರ್ ಹಾಕಿದ್ದೀನಣ್ಣ, ಮಾತಾಡೋಣ. ಹಂಗೆ ಇದಾರೆ ಮೇಡಮ್, ನೀವು ವಿಡಿಯೋ ಎಲ್ಲ ಮಾಡ್ಕೊಂಡ್ಬಿಡ್ರಿ. ಹೇಳಿ ನೆಟ್ಟಿಗೆ ಮಾತಾಡಿ. ನೋಡ್ರಪ್ಪ, ಇದು ಭದ್ರಾವತಿ ಕಾಂಗ್ರೆಸ್ ಶಾಸಕ ಬಿಕೆ ಸಂಗಮೇಶ್ ಪುತ್ರ ಬಸವೇಶ್ ದರ್ಪ. ಮಹಿಳಾ ಅಧಿಕಾರಿಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಪರಿ ಅಕ್ರಮ ಮರಳುಗಾರಿಕೆಗೆ ಬ್ರೇಕ್ ಹಾಕೋಕೆ ಬಂದ ಅಧಿಕಾರಿಗೆ ನಿಂದಿಸಿದ್ದಾನೆ. ಮೇಡಮ್, ನೀವು ವಿಡಿಯೋ ಎಲ್ಲ ಮಾಡ್ಕೊಂಡ್ಬಿಡ್ರಿ. ಹೇಳಿ ನೆಟ್ಟಿಗೆ ಮಾತಾಡಿ. ಯಾರಿಗೆ ಮಾತಾಡ್ತಾ ಇದ್ದೀರಾ? ಒಬ್ಬ ಅಧಿಕಾರಿಗೆ ಮಾತಾಡಿ, ನೆಟ್ಟಿಗೆ ಬೆಲೆ ಕೊಟ್ಟು ಮಾತಾಡಿ. ಅಣ್ಣ, ನಿಮ್ಮ ಒಂದ್ ಸ್ವಲ್ಪ ನಿಮ್ಮ ಇವ್ರು ನೀನೇ ಬಂದ್ಬಿಡೋಣ ಸ್ಪಾಟಿಗೆ. DSP ಬರ್ತಾರಂತೆ. ಬಾರಣ ಒಂದ್ 5 ನಿಮಿಷ DSP ಎಲ್ಲ ಬರ್ತಾರೆ.
ಭದ್ರಾವತಿಯ ಭದ್ರಾ ನದಿ ತಟದಲ್ಲಿ ಅಕ್ರಮ ಮರಳುಗಾರಿಕೆಗೆ ಬ್ರೇಕ್ ಹಾಕೋಕೆ ಲೇಡಿ ಅಧಿಕಾರಿ ಎಂಟ್ರಿ ಕೊಟ್ಟಿದ್ದಾರೆ. ಈ ವೇಳೆ ಅಕ್ರಮ ಮರಳು ದಂಧೆಕೋರರು ಫೋನ್ ಮಾಡಿದ್ದಾರೆ. ಈ ವೇಳೆ ಬಿಕೆ ಸಂಗಮೇಶ್ ಪುತ್ರ ಬಸವೇಶ್ ಕೆಟ್ಟ ಪದ ಬಳಸಿದ್ದಾರೆ. ಅಕ್ರಮ ಮರಳುಗಾರಿಕೆ ವಿರುದ್ಧ ರಿಪಬ್ಲಿಕ್ ಕನ್ನಡ ಸರಣಿ ವರದಿ ಮಾಡಿ ಬಯಲು ಮಾಡಿತ್ತು. ಲೌಡ್ ಸ್ಪೀಕರ್ ಹಾಕಿದ್ದೀನಣ್ಣ, ಮಾತಾಡೋಣ ಹಂಗೆ ಇದಾರೆ ಮೇಡಮ್. ನೀವು ವಿಡಿಯೋ ಎಲ್ಲ ಮಾಡ್ಕೊಂಬಿಡ್ರಿ. ಹೇಳಿ ಇವರೇ ನೆಟ್ಟಿಗೆ ಮಾತಾಡಿ. ಬಸವೇಶ್ ದರ್ಪದ ಮಾತಿಗೆ ಬಿಜೆಪಿ ನಾಯಕರು ಖಂಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಭದ್ರಾವತಿ ಗೂಂಡಾರಾಜ್ಯ ಅಂತ ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ಹರಿಹಾಯ್ದಿದ್ದಾರೆ. ಮಹಿಳಾ ಅಧಿಕಾರಿ ಅವರು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಲಿಕ್ಕೆ ಬಿಡದೇ ಇರೋಂಥ ರೀತಿಯೊಳಗಡೆ ಒಬ್ಬ ಶಾಸಕರ ಮಗ ನಡ್ಕೊಳ್ತಾನೆ ಅಂತ ಹೇಳಿದರೆ ಯಥಾ ರಾಜ ತಥಾ ಪ್ರಜಾ, ಮೇಲ್ಗಡೆನೂ ಅದೇ ನಡೀತಾ ಇರೋವಂಥದ್ದು. ಮಾಡಬಾರ್ದನ್ನ ಯಾರು ಮಾಡ್ತಾ ಇರ್ತಾರೆ ಅವರ ಕೇಸ್ಗಳನ್ನೆಲ್ಲ ವಾಪಸ್ ತೊಗೊಂಡಿರೋಂಥ ಪರಿಣಾಮ ಈ ಥರ ಸಂಗತಿಗಳು ಜಾಸ್ತಿ ಆಗ್ತಿರೋವಂಥದ್ದು. ಮತ್ತು ಕಾಡಲ್ಲಿ ನಡೀತಿದೆ ಅಂತ ಹೇಳಿದ್ರೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಬಗ್ಗೆನೂ ಕ್ರಮ ತಗೊಳ್ಳದೇ ಇರೋಂಥ ಒಂದು ಷಂಡ ಸರ್ಕಾರ ಅಂತ ನಾನು ಕರಿಬೇಕಾಗ್ತಿದ್ದಾನೆ. ಮಹಿಳಾ ಅಧಿಕಾರಿ ಮೇಲೆ ದರ್ಪ ತೋರಿಸಿರುವ ಶಾಸಕ ಸಂಗಮೇಶ್ ಮಗ ಬಸವೇಶ್ ವಿರುದ್ಧ ಕ್ರಮ ಆಗುತ್ತಾ, ಪೊಲೀಸರಿಗೆ ರಕ್ಷಣೆ ಸಿಗುತ್ತಾ ಅನ್ನೋದೇ ಯಕ್ಷ ಪ್ರಶ್ನೆ. ಭೀಮಾನಾಯ್ಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಆತ ಭದ್ರಾವತಿ ಶಾಸಕನ ಮಗ. ಅಕ್ರಮ ಮರಳುಗಾರಿಕೆ ತಡೆಯೋದಕ್ಕೆ ಬಂದಂತಹ ಲೇಡಿ ಆಫೀಸರ್ಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾನೆ, ಆವಾಜ್ ಬೇರೆ ಹಾಕಿದ್ದಾನೆ. ಬಟ್ ಇಲ್ಲಿ ತನಕ ಆತನ ವಿರುದ್ಧ ಯಾವುದೇ ಕ್ರಮವನ್ನ ಪೊಲೀಸರು ಕೈಗೊಂಡಿಲ್ಲ. ಯಾಕೆ ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ಯಾರಾತ, ಏನ್ ಮಾಡ್ದ, ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಶಿವಮೊಗ್ಗದಲ್ಲಿ ಕೈ ಶಾಸಕರ ಮಗನ ದರ್ಪ. ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳ ನಿಂದನೆ. ಲೌಡ್ ಸ್ಪೀಕರ್ ಹಾಕಿದ್ದೀನಣ್ಣ, ಮಾತಾಡೋಣ ಹಂಗೆ ಇದಾರೆ ಮೇಡಮ್. ನೀವು ವಿಡಿಯೋ ಎಲ್ಲ ಮಾಡ್ಕೊಂಬಿಡ್ರಿ. ಹೇಳಿ ಇವರೇ ನೆಟ್ಟಿಗೆ ಮಾತಾಡಿ. ನೋಡ್ರಪ್ಪ, ಇದು ಭದ್ರಾವತಿ ಕಾಂಗ್ರೆಸ್ ಶಾಸಕ ಬಿಕೆ ಸಂಗಮೇಶ್ ಪುತ್ರ ಬಸವೇಶ್ನ ದರ್ಪ. ಮಹಿಳಾ ಅಧಿಕಾರಿಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಪರಿ ಅಕ್ರಮ ಮರಳುಗಾರಿಕೆಗೆ ಬ್ರೇಕ್ ಹಾಕೋಕೆ ಬಂದ ಅಧಿಕಾರಿಗೆ ನಿಂದಿಸಿದ್ದಾನೆ. ಮೇಡಮ್ ನೀವು ವಿಡಿಯೋ ಎಲ್ಲ ಮಾಡ್ಕೊಂಬಿಡ್ರಿ. ಹೇಳಿ ಇವರೇ ನೆಟ್ಟಿಗೆ ಮಾತಾಡಿ. ಯಾರಿಗೆ ಮಾತಾಡ್ತಾ ಇದ್ದೀರಾ? ಒಬ್ಬ ಅಧಿಕಾರಿ ಮಾತಾಡಿ, ನೆಟ್ಟಿಗೆ ಬೆಲೆ ಕೊಟ್ಟು ಮಾತಾಡಿ. ಅಣ್ಣ ನಿಮ್ಮ ಒಂದು ಸ್ವಲ್ಪ ನಿಮ್ಮ ನೀನೇ ಬಂದ್ಬಿಡೋಣ ಸ್ಪಾಟಿಗೆ. DSP ಬರ್ತಾರಂತೆ, ಬಾರೋಣ ಒಂದು 5 ನಿಮಿಷ. DSP ಎಲ್ಲ ಬರ್ತಾರೆ. ಭದ್ರಾವತಿಯ ಭದ್ರಾ ನದಿ ತಟದಲ್ಲಿ ಅಕ್ರಮ ಮರಳುಗಾರಿಕೆಗೆ ಬ್ರೇಕ್ ಹಾಕೋಕೆ ಲೇಡಿ ಅಧಿಕಾರಿ ಎಂಟ್ರಿ ಕೊಟ್ಟಿದ್ದಾರೆ. ಈ ವೇಳೆ ಅಕ್ರಮ ಮರಳು ದಂಧೆಕೋರರು ಫೋನ್ ಮಾಡಿದ್ದಾರೆ. ಈ ವೇಳೆ ಬಿಕೆ ಸಂಗಮೇಶ್ ಪುತ್ರ ಬಸವೇಶ್